ಇದ್ದೀನಿ. ಅಜ್ಜಿ ಊರಲ್ಲಿ ಜಾತ್ರೆ ಇದೆ, ಕಲ್ಕೆರೆ ಜಾತ್ರೆ. ಅದಕ್ಕೆ ಎಲ್ಲರೂ ಹೋಗೋಣ, ಬನ್ನಿ ಎಲ್ಲರೂ ಹೋಗೋಣ. ಗೈಸ್, ನಾನು ಊರಿಗೆ ಬರ್ತಾ ಇಲ್ಲ ನೋಡಿ, ನಮ್ಮನ್ನ ಬಿಟ್ಟು ಎಲ್ಲ ಹೋಗ್ತವ್ರೆ. ಬನ್ನಿ ನೀವು. ಯಾಕೆ ಬರ್ತಾ ಇಲ್ಲ? ಎಕ್ಸಾಮ್ ಇದೆ. ಓಕೆ, ಕ್ಯಾರಿ ಆನ್. ಎಕ್ಸಾಮ್ ಆದ್ಮೇಲೆ ಹೋಗೋಣ ಇನ್ನೊಂದ್ಸತಿ. ಯುಗಾದಿ ಆದ 8 ದಿನಕ್ಕೆ ಜಾತ್ರೆ ಶಾಸ್ತ್ರ ಶುರುವಾಗುತ್ತೆ. ನಮ್ಮ ಅಜ್ಜಿ ಮನೆಯಲ್ಲಿ ಮೊದಲು ಮದುವನ್ಕಿತ್ತಿ ಶಾಸ್ತ್ರ ಶುರುವಾಗುತ್ತೆ. ಜಾತ್ರೆಯ ಮೊದಲೇ ದಿನವೇ ನಮ್ಮ ಅಜ್ಜಿ ಮನೆ, ಅಜ್ಜ ಮುತ್ತಜ್ಜನ ಕಾಲದಿಂದನೂ ನಮ್ಮ ಅಜ್ಜಿ ಮನೆಯಿಂದನೇ ಎಲ್ಲ ಮದುವನ್ಕಿತ್ತಿ ಶಾಸ್ತ್ರ ಶುರುವಾಗುತ್ತೆ. ಈಗ ನಮ್ಮ ಸೋದರ ಮಾವನ ಮಕ್ಕಳು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸೋದರತ್ತೆ ಇನ್ನೂ ರೆಡಿ ಆಗಿಲ್ಲ, ಯಾವಾಗ ರೆಡಿ ಆಗ್ತಾರೆ ಗೊತ್ತಿಲ್ಲ. ಓಕೆ, ಮತ್ತು ಇಲ್ಲಿ ಮದುವನ್ಗಿತ್ತಿ ಶಾಸ್ತ್ರ ಮಾಡೋಕ್ಕೆ ಚಪ್ರ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಯಾರೂ ರೆಡಿ ಆಗ್ತಾ ಇಲ್ಲ. ಓಕೆ, ಪೂಜೆ ರೂಮಲ್ಲಿ ಹೂವು ಹಣ್ಣು ಎಲ್ಲ ತೊಗೊಂಬಂದಿಟ್ಟಿದ್ದಾರೆ. ಫಲಾಹಾರಕ್ಕೆ ರೆಡಿ ಮಾಡ್ಕೊಂಡು ಭಟ್ರು ಬಂದಿದ್ದಾರೆ, ಅಡುಗೆ ಮಾಡ್ತಾಯಿದ್ದಾರೆ. ಇವತ್ತು ರಾತ್ರಿ ಅನ್ನದಾನವೂ ಇದೆ. ಊರಿನ ಜನ ಎಲ್ಲ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಇದು ಮೊದಲು ತುಂಬ ವರ್ಷದಿಂದ ನಡ್ಕೊಂಡು ಬರ್ತಾ ಇರೋದು. ಹೀಗೆ ನಮ್ಮ ಸೋದರ ಮಾವನ ಮಕ್ಕಳು ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸಾಯಂಕಾಲ ಆಯಿತು, ದೇವ್ರನ್ನ ಕರ್ಕೊಂಬರ್ತಾ ಇದ್ದಾರೆ, ಮೆರವಣಿಗೆ ಆಗ್ತಾ ಇದೆ ನೋಡಿ ಎಲ್ಲರೂ. ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ದೇವಿಗೆ. ಆಮೇಲೆ ವರ್ಷಕ್ಕೆ ವರ್ಷ ನಾವು ಅರಿಶಿಣದ ಸೀರೆ, ಚುನರಿ, ಬಳೆ ಮತ್ತು ಮೊಕ್ಕಿನ ಜಡೆನೂ ಹಾಕ್ತಾರೆ. ಇದೆಲ್ಲ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಶಾಸ್ತ್ರಗಳು ನೋಡಿ. ಎಷ್ಟು ಚಂದವಾಗಿ ಕಾಣಿಸ್ತದೆ ದೇವರು. ನಿಜವಾಗ್ಲೂ ಇದನ್ನು ನೋಡಿದ್ರು ಮತ್ತು ಅದ್ರ ಜೊತೆಯಲ್ಲಿ ವಾದ್ಯ ಇದೆಯಲ್ಲ, ಮೈಯೆಲ್ಲ ಜುಮ್ ಅನಿಸುತ್ತೆ, ಹಾಗಿರುತ್ತೆ. ಪೂಜೆ ಶುರುವಾಗ್ತಾ ಇದೆ. ತಂಬಿಟ್ಟಿನ ಆರತಿ ಮತ್ತು ಅಡುಗೆಯಲ್ಲಿ ಏನೇನು ಮಾಡಿರ್ತಾರೆ ಅದೆಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಆರಂಭವಾಗ್ತಾ ಇದೆ. ಫಲಹಾರ ಮಾಡಿದ್ದಾರೆ.
ಪೂಜೆ ಎಲ್ಲ ಆಯಿತು. ಇವಾಗ ಎಲ್ಲರೂ ಮಂಗಳಾರತಿ ತೊಗೊಳ್ತಾ ಇದ್ದಾರೆ, ತೀರ್ಥ ಪ್ರಸಾದ ಎಲ್ಲರೂ ತೊಗೊಳ್ತಾ ಇದ್ದಾರೆ. ಇದಾದಮೇಲೆ ಎಲ್ಲ ಹೆಂಗಸರಿಗೆ ಬಂದಿರೋ ಹೆಂಗಸರಿಗೆಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಊಟ ರೆಡಿಯಾಗಿದೆ. ಇಲ್ಲಿ 3 ಜನ ಎಲ್ಲ ಊಟಕ್ಕೆ ಕೂರ್ತಾ ಇದ್ದಾರೆ. ಈಗ ಅಮ್ಮನ ದೇವಸ್ಥಾನಕ್ಕೆ ಕಳಿಸ್ಕೊಡೋ ಸಮಯ ಆಯಿತು. ಕೆಂಪು ನೀರು ಆರತಿ ಮಂಗಳಾರತಿ ಮಾಡಿಬಿಟ್ಟು ಅಮ್ಮನಿಗೆ ದೇವಸ್ಥಾನಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಮುಂದಿನ ಶಾಸ್ತ್ರಗಳೆಲ್ಲ ಮುಂದುವರಿಸ್ತಾರೆ. ಇಲ್ಲಿ ಅಜ್ಜಿ ಮನೆಯಲ್ಲಿ ಮದುವನ್ ಗೀತೆಯ ಶಾಸ್ತ್ರ ಮುಗೀತು. ಇವಾಗ ದೇವಸ್ಥಾನದಲ್ಲಿ ಮುಂದುವರುತ್ತೆ. ಸೊ ಗಾಯ್ಸ್, ಇವಾಗ ವಿಡಿಯೋನ ಮುಕ್ತಾಯ ಮಾಡುವ ಸಮಯ ಆಯಿತು. ಅಮ್ಮನ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನೆರವೇರಿಸಿತು. ಇವಾಗ ಮುಂದಿನ ಬ್ಲಾಗಲ್ಲಿ ಮತ್ತು ಮುಂದಿನ ಕಾರ್ಯಕ್ರಮವನ್ನು ನೀವು ನೋಡ್ಬೋದು. ಓಕೆ, ಬಾಯ್, ಥ್ಯಾಂಕ್ ಯು. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.